ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ದಲಿತ್ಸ್ ಆರ್ ದಿ ವೋಟ್ ಬ್ಯಾಂಕ್ ಆಫ್ ಕಾಂಗ್ರೆಸ್. ಈಗಿಲ್ಲ, ಅದು ವ್ಯತ್ಯಾಸ ಈಗ ಆಗ್ತಾ ಇದೆ. ಫ್ರಮ್ ದ ಬಿಗಿನಿಂಗ್, ಇನ್ಸೆಪ್ಷನ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಆಸ್ ಎ ಪೊಲಿಟಿಕಲ್ ಪಾರ್ಟಿ, ದಲಿತ್ಸ್ ಹ್ಯಾವ್ ಬಿಕಮ್ ಎ ವೋಟರ್ಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಆವತ್ತಿಂದ ಇವತ್ತಿನವರೆಗೆ ದಲಿತರು ಅಂದ್ರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದ್ರೆ ದಲಿತರು ಅಂತೇಳಿ ಮಾತಾಡ್ಕೊಂಡು ಆವತ್ತಿಂದ ಬಂದಿದ್ದು. ಈಗ ಒಂದು 10-15 ವರ್ಷದಿಂದ ಬದಲಾಗ್ತಾ ಇದೆ. ಆದ್ರೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದವರು ಕಾಂಗ್ರೆಸ್ನವರು. ಆದ್ರೆ 2 ಬಾರಿ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನತಾ ದಳದಲ್ಲಿದ್ದಾಗ ಆಗಿದ್ರು. ಕಾಂಗ್ರೆಸ್ಗೆ ಅವರು ಬಂದು ಈಗ ಒಂದು 20 ವರ್ಷ ಆಗ್ತಾ ಇದೆ, 19 ವರ್ಷ ಆಗ್ತಾ ಇದೆ. ಬಂದ ತಕ್ಷಣ ಇಲ್ಲಿ ಕಾಂಗ್ರೆಸ್ನವರು ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಅದಕ್ಕಿಂತ ಹೆಚ್ಚು ಅನುಭವಿಸಿದ್ದಾರೆ. ಅವರು ಪಕ್ಷಕ್ಕೇನು ತ್ಯಾಗ ಇಲ್ಲ, ಆದ್ರೆ ಅನುಭವಿಸಿದ್ದಾರೆ. 7.5 ವರ್ಷ ಆಗಿದೆ. ಈಗ ಮೊದಲು 7.5 ವರ್ಷ ಮಾಡಿರೋದು ಒಬ್ಬರೇ ದೇವರಾಜ ಅರಸು, ಅದಾದ್ಮೇಲೆ ಇನ್ಯಾರು ಮಾಡಿರಲಿಲ್ಲ. ಅಷ್ಟು ಅನುಭವಿಸಿದ್ದಾರೆ, ಅದು ಬೇರೆ ವಿಷಯ.